ಮಂತ್ರಿಗಳು, ರಾಜ್ಯದಲ್ಲಿ ಏನೇನು ಆಗುತ್ತಿದೆ ಎನ್ನುವ ಮಾಹಿತಿ ಕಲೆ ಹಾಕಿದ್ದೀರಿ ತಾನೆ? ಹೌದು ಮಹಾಪ್ರಭು. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಎಲ್ಲಿಯೂ ಯಾವ ಸಮಸ್ಯೆಯೂ ತಲೆದೋರಿಲ್ಲ. ಹಳ್ಳಿಗಳಲ್ಲೂ ಜನ ಸುಖ, ಶಾಂತಿ, ನೆಮ್ಮದಿಯಿಂದಲೇ ಜೀವನ ಮಾಡುತ್ತಿದ್ದಾರೆ. ಜನಗಳ ಮಧ್ಯೆ ಸಣ್ಣ ಪುಟ್ಟ ವಾದ ವಿವಾದ, ಮನಸ್ತಾಪ ಇದ್ದೇ ಇದೆ. ಆದರೆ ಅದರಿಂದ ನಮ್ಮ ರಾಜ್ಯಕ್ಕೆ ಕೆಡುಕಾಗುವ ಪ್ರಸಂಗ ಏನೂ ಇಲ್ಲ. ಸರಿ, ಹಾಗೆ ನಿತ್ಯವೂ ಎಲ್ಲ ಸಮಾಚಾರಗಳನ್ನು ನೀವೇ ಕಲೆ ಹಾಕಬೇಕು. ಆಗಲಿ ಮಹಾಪ್ರಭು. ಹಾಗೆಯೇ ನಮ್ಮ ರಾಜ್ಯದ ಕೆಲವು ಪ್ರಜೆಗಳು ಸಮಸ್ಯೆಗಳನ್ನು ಹೊತ್ತು ನಿಮ್ಮ ಬಳಿ ಬಂದಿದ್ದಾರೆ. ನಾವು ಅಪ್ಪಣೆ ಕೊಟ್ಟರೆ ಬರಲು ಹೇಳುತ್ತೇನೆ. ಆಗಬಹುದು. ಒಬ್ಬೊಬ್ಬರನ್ನಾಗಿ ಕರೆಸಿ. ಬನ್ನಿ. ಹೇಳಿ, ಏನು ನಿಮ್ಮ ಸಮಸ್ಯೆ? ನಾನು ಹೇಳ್ತೀನಿ ನೋಡಿಯಾ, ನನ್ನ ಹೆಸರು ಕಮ್ಲಿ ಅಂತ, ವಯಸ್ಸು 20. ನಾನು ನಮ್ಮ ಹಳ್ಳಿಲೇ ಇರೋ ಒಂದು ಹುಡುಗನ್ನ ಮನ್ಸಾರೆ ಇಷ್ಟಪಟ್ಟಿವ್ನಿ. ಅವನ್ನೇ ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿವ್ನಿ. ಈ ವಿಷಯನ ಇವ್ರ ಹತ್ರನೂ ಹೇಳಿದ್ದೀನಿ. ವಿಷಯ ತಿಳಿದಾಗಿಂದ ಬೇರೆ ಯಾರ ಜೊತೆನೋ ನನ್ನ ಮದುವೆ ಮಾಡ್ಸಕ್ಕೆ ನೋಡ್ತಾವ್ರೆ. ಅದು ನನಗೆ ಗೊತ್ತಿಲ್ದಂಗೆ ಹೆಂಗೋ ವಿಚಾರ ನನಗೆ ತಿಳಿತು. ಇಲ್ಲದೆ ಇದ್ದಿದ್ರೆ ಯಾರೋ ಬೇರೆ ಅಂದ್ಕುಟ್ಟೆ ನನ್ನ ಮದುವೆ ಮಾಡಿ ಮುಗಿಸಿರೋರು. ಹೇಳಿದಣಿ, ಇದು ನ್ಯಾಯವೇ? ನೋಡಿ ಒಡೆಯ ಹೆಂಗೆ ಮಾತಾಡ್ತಾವಳೆ ಅಂತ. ಕಷ್ಟಪಟ್ಟು ಹೆತ್ತು ಹೊತ್ತು ಸಾಕಿ ಸಲುಹಿ ಇವಳು ಚೆನ್ನಾಗಿರಲಿ ಅಂತ ಪ್ರೀತಿಯಿಂದ ಏನು ಕಡಿಮೆ ಆಗ್ಲಾರ್ದಂಗೆ ಸಾಕಿದೆ. ಈಗ ನಮ್ಮೆದುರಿಗೆ ನಿಂತ್ಕೊಂಡು ಯಾವನ್ನ ಪ್ರೀತಿ ಮಾಡ್ತೀನಿ ಅಂತ ಅವಳೆ. ಹೌದು ದಣಿ, ಭಾಳ ಪ್ರೀತಿಯಿಂದ ಸಾಕಿದ್ದಕ್ಕೆ ಯಾವನೋ ಗತಿಗೋತ್ರ ಇಲ್ದವನ್ನ ಕಟ್ಕೊಳಕ್ಕೆ ಹೊಂಟವಳೆ. ನಮಗೆ ಈ ಸಂಬಂಧ ಒಪ್ಪಿಗೆ ಇಲ್ಲ ದಣಿ. ಮದುವೆ ಮಾಡದೆ ಹಿಂಗೆ ಬಿಟ್ಟರೆ ಖಂಡಿತ ಇವಳು ಅವನ ಜೊತೆ ಓಡೋಗ್ತಾಳೆ ದಣಿ. ಆಮೇಲೆ ಊರಲ್ಲಿ ನಮಗೆ ಮರ್ವಾದೆ ಇಲ್ದಿದ್ದಂಗೆ ಆಗೋಗ್ತದೆ. ಯಾಕ್ರವ ಸುಳ್ಳು ಹೇಳಿರಿ? ಅವನು ನಮ್ಮ ಕುಲ್ದವನೆಲ್ಲ ದಿಟ್ಟ. ನಮ್ಮ ಮನೇಲಿ ಯಾವಾಗಲೂ ಅವ್ರ ಮನೆ ಕಂಡ್ರೆ ಕತ್ತಿ ಮಸೀತಿದ್ರು. ಆದರೆ ನಾನು ಅವನು ಮೊದಲಿಂದನೂ ಚೆನ್ನಾಗೇ ಇದ್ವಿ. ಇಬ್ಬರು ಒಳ್ಳೆ ಸ್ನೇಹಿತರು. ಹೌದು, ಇಬ್ಬರು ಒಬ್ರನ್ನೊಬ್ರು ಚೆಂದಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಇವ್ರಿಗೆ ಅವನು ಕಂಡ್ರೆ ದ್ವೇಷ. ಆದರೆ ಅವನು ಅವ್ರ ತಂದೆ ತಾಯಿ ಅಷ್ಟೇ ಇವ್ರಿಗೂ ಮರ್ವಾದ ಕೊಡ್ತಾನೆ. ಒಳ್ಳೆ ಮನ್ಸೈತೆ. ಇನ್ನೇನು ಬೇಕು ನೀವೇ ಹೇಳಿದಣಿ.